BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ನಟ ದರ್ಶನ್ ಇವಾಗ ಅವರ ಪತ್ನಿಯ ಫ್ಲಾಟ್ಗೆ ಆಗಮಿಸ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇತ್ತು. ಅದಕ್ಕೋಸ್ಕರ ಅಲ್ಲಿ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇತ್ತು. ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ 48 ದಿನಗಳ ಬಳಿಕ BGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಂಗೇರಿಯ BGS ಆಸ್ಪತ್ರೆಯಿಂದ ಹೊಸಕೆರೆಹಳ್ಳಿಯ ಪತ್ನಿಯ ಫ್ಲಾಟ್ನತ್ತ ಅವರು ಪ್ರಯಾಣವನ್ನು ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ವಿಶ್ರಾಂತಿಯನ್ನು ಪಡೆಯಲಿದ್ದಾರೆ ನಟ ದರ್ಶನ್. ಸರ್ಜರಿ ಬದಲಿಗೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರೆ ದರ್ಶನ್, ಅದೇ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೊಸಕೆರೆಹಳ್ಳಿ ಫ್ಲಾಟ್ ಬಳಿ ಇನ್ನಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದಾರಂತೆ. ಈಗ ತುಂಬ ಜನ ಅಭಿಮಾನಿಗಳಿಗೆ ದರ್ಶನ್ ಅವರ RR ನಗರದ ಮನೆ ಗೊತ್ತು ಚೆನ್ನಾಗಿ, ಬೇರೆ ಬೇರೆ ಊರಿಂದ ಬರೋರಿಗೆ ಅದು ಗೊತ್ತು. ಬಟ್ ಈ ಹೊಸಕೆರೆಹಳ್ಳಿ ಫ್ಲಾಟ್ ಗೊತ್ತಿಲ್ಲ. ಬರ್ತಾರೆ ಜನ, ಅಲ್ಲಿಗೆ ಬಂದವ್ರಿಗೆ ಇಲ್ಲಿಗೂ ಬರ್ತಾರೆ. ಹಾಗಾಗಿ ಅಲ್ಲಿ ಅದೊಂದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಬೇರೆಯವರಿಗೆಲ್ಲ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಸೆಕ್ಯೂರಿಟಿಯನ್ನು ಕೊಡಬೇಕಾಗುತ್ತೆ ಪೊಲೀಸರು. ದೃಶ್ಯದಲ್ಲಿ ಒಂದು ಕಡೆ ಅವರ ಕಾರು ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ನಾಯಂಡಹಳ್ಳಿ ಹತ್ರ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯವಾಗ್ತಾ ಇದೆ. ನಾಯಂಡಹಳ್ಳಿ ಬಳಿ ಅವರ ಕಾರಿದೆ, ವೈಟ್ ಕಲರ್ ರೇಂಜ್ ರೋವರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಲೋಕೇಶ್, ಇವಾಗ 100% ಕನ್ಫರ್ಮ್ ಆಯಿತು ಅಂತ ಅನಿಸುತ್ತೆ ಆ ಫ್ಲ್ಯಾಟ್ ಬಳಿಗೆ ಬರೋದು ದರ್ಶನ್ ಅವರು, ಆ ಫ್ಲ್ಯಾಟ್ನಲ್ಲೇ ರೆಸ್ಟ್ ಮಾಡ್ತಕ್ಕಂಥದ್ದು, ಅದಕ್ಕಾಗ್ತಾ ಇರ್ತಕ್ಕಂಥ ತಯಾರಿ ಎಲ್ಲ ಏನು? ಅರವಿಂದ್, ಖಂಡಿತ ಈಗಾಗಲೇ ದರ್ಶನ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಖಚಿತತೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ತೆಗೆದುಕೊಳ್ಬೇಕಾದಂಥ ಮುಂಜಾಗ್ರತೆಯನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಅಭಿಮಾನಿಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ನಿಯೋಜನೆಗೊಂಡಿರುವಂಥದ್ದನ್ನು ತಾವು ಗಮನಿಸಬಹುದಾಗಿದೆ. ಇಲ್ಲಿಗೆ ಅವರು ಬರ್ತಾರೆ ಅಂದ ತಕ್ಷಣ ಅಭಿಮಾನಿಗಳು ಸಹಜವಾಗಿ ಇಲ್ಲಿಗೆ ಓಡಿ ಬರುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಮುಂಜಾಗ್ರತೆ ವಹಿಸಿದ್ದಾರೆ ಪೊಲೀಸರು. ಒಂದು ಕಡೆ ಇಲ್ಲಿ ನಿಯೋಜನೆಗೊಳ್ಳೋದು ಅಷ್ಟೇ ಅಲ್ಲದೆ ಅಪಾರ್ಟ್ಮೆಂಟ್ನ ಒಳಗಡೆ ಎಷ್ಟು ಜನ ಸೆಕ್ಯೂರಿಟಿ ಇದ್ರು ಅವರೆಲ್ಲರನ್ನೂ ಕೂಡ ಇಲ್ಲಿ ಮೇನ್ ಗೇಟ್ಗೆ ಅಲರ್ಟ್ ಮಾಡಿರೋಂಥ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಎಲ್ಲ ಒಳಗಡೆ ಇರ್ತಕ್ಕಂಥ ಸೆಕ್ಯೂರಿಟಿಗಳೆಲ್ಲರೂ ಕೂಡ ಮುಖ್ಯ ದ್ವಾರದಲ್ಲೇ ಈಗ ಅಲರ್ಟ್ ಆಗಿದ್ದಾರೆ. ಇಲ್ಲಿಗೆ ಬರುವಂಥ ಒಳಗಡೆ ಹೋಗುವಂಥವ್ರು ಮತ್ತು ಬರುವಂಥವ್ರ ಬಗ್ಗೆ ಸೂಕ್ತ ನಿಗಾವನ್ನು ವಹಿಸೋದಕ್ಕೆ ಈಗಾಗಲೇ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಸಿಬ್ಬಂದಿ ಈಗ ರೆಡಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಬಂದಾದ ಮೇಲೆ ಆಗುವಂಥ ಬೆಳವಣಿಗೆಗಳು, ಅವರ ನೋಡೋದಕ್ಕೆ ಬರ್ತಕ್ಕಂಥವರು ಅಭಿಮಾನಿಗಳು ಅಥವಾ ಚಿತ್ರರಂಗದ ಸ್ನೇಹಿತರಿರ್ಬೋದು, ಅವರನ್ನು ಒಳಗಡೆ ಬಿಡುವಂಥದ್ರ ಬಗ್ಗೆ ಕೂಡ ಇಲ್ಲಿ ಅವರು ನಿಗಾವನ್ನು ವಹಿಸ್ತಾರೆ. ಇಲ್ಲಿ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು, ಪ್ರಮುಖವಾಗಿ ದರ್ಶನ್ ಬರ್ತಾ ಇದ್ದಾರೆ ಅಂತಂದರೆ ಅಪಾರ್ಟ್ಮೆಂಟ್ನ ಒಳಗಡೆ ಇರ್ತಕ್ಕಂಥ ಸಾರ್ವಜನಿಕರಿಗೂ ಪಬ್ಲಿಕ್ಗಳಿಗೂ ಕೂಡ ತೊಂದರೆ ಆಗ್ಬಾರ್ದು. ಒಳಗಡೆ ಹೊರಗಡೆ ಹೋಗೋದಕ್ಕೂ ಕೂಡ ಸುಗಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಜಾಗ್ರತೆಯನ್ನು ವಹಿಸಿರುವಂಥದ್ದು. ಅಪಾರ್ಟ್ಮೆಂಟ್ನ ಮುಂಭಾಗ ಈ ರೀತಿಯಂಥ ಚಿತ್ರಣದ್ರೆ, ಇನ್ನು ಹೊರಭಾಗದಲ್ಲೂ ಕೂಡ ಪೊಲೀಸರು ಈಗಾಗಲೇ ನಿಂತಿರೋದನ್ನು ಆಗಲೇ ತಮಗೆ ತೋರಿಸ್ತೆ. ಅದೇ ಮಾದರಿಯಲ್ಲಿ ಈಗ ಪೊಲೀಸರು ಜಾಗೃತಿಯನ್ನು ವಹಿಸ್ತಾ ಇದ್ದಾರೆ. ಬಂದಾದಮೇಲೆ ಬೇರೆ ರೀತಿಯಂಥ ಇನ್ನಷ್ಟು ಏನಾದರೂ ಸಿಬ್ಬಂದಿನ ನಿಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪೊಲೀಸರು ಪ್ಲಾನನ್ನು ಮಾಡ್ತಾರೆ. ಹೊಯ್ಸಳ ಸಿಬ್ಬಂದಿ ಬಂದಿರೋದಂತ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈಗಾಗಲೇ ಹೊಯ್ಸಳ ಪೊಲೀಸರನ್ನು ಕೂಡ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ ಬಳಿ ನಿಯೋಜನೆಯನ್ನು ಮಾಡಲಾಗಿದೆ. ಇದು ನೋಡ್ತಾ ಇರುವಂಥ ಈ ರಸ್ತೆ ಇದೆಯಲ್ಲ, ಈ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಟ ಮಾಡ್ತಾರೆ. ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಯಾರಾದರೂ ಅಭಿಮಾನಿಗಳು ಬಂದರೆ ಅವರನ್ನು ಕಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಈ ಮಾರ್ಗ ಏನಿದೆ, ಈ ಮಾರ್ಗದ ಮುಖಾಂತರವಾಗಿಯೇ ದರ್ಶನ್ ಅವರು ಅಪಾರ್ಟ್ಮೆಂಟ್ನ ಒಳಗಡೆಗೆ ಎಂಟ್ರಿ ಆಗ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಬರ್ತಾರೆ ಅನ್ನುವಂಥದ್ದು. ಈಗಾಗಲೇ ನಾಯಂಡಹಳ್ಳಿ ಜಂಕ್ಷನ್ನ ಬಳಿ ಬಲ ತಿರುವನ್ನು ತೆಗೆದುಕೊಂಡು ಅವರು ಈ ಭಾಗದ ಒಳಗಡೆಗೆ ಬರ್ತಾರೆ. ಈಗಾಗಲೇ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಎಲ್ಲ ರೀತಿಯಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. 48 ದಿನಗಳ ಬಳಿಕ ಮತ್ತೆ ಅವರು ಈ ಒಂದು ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಬರ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಅಪಾರ್ಟ್ಮೆಂಟ್ನ ಒಳಗಡೆ ಇರ್ತಕ್ಕಂಥ ನಿವಾಸಿಗಳಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.